MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. DK ಶಿವಕುಮಾರ್ ಅವರು ಕಾಂಗ್ರೆಸ್ ಮೆನ್. ಎಂಥದ್ದೇ ಪರಿಸ್ಥಿತಿ ಬಂದರೂ ಪಕ್ಷನಿಷ್ಠನಾಗೆ ಉಳಿತೇನೆ ಅನ್ನೋದನ್ನ ಈ ಹಿಂದೆ ಕೂಡ ಅನೇಕ ಬಾರಿ ಸಾಬೀತು ಮಾಡಿದ್ದಾರೆ. ಅವರ ಹೇಳಿಕೆಗಳಲ್ಲೂ ಕೂಡ ಇದು ಪದೇ ಪದೇ ವ್ಯಕ್ತವಾಗ್ತಾ ಇರುತ್ತೆ. ಅಧಿಕಾರ ಬೇಕು, ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರಬೇಕು, ಹಾಗಂದು ಮಾತ್ರಕ್ಕೆ ಹೈಕಮಾಂಡ್ನ ಆಜ್ಞೆಯನ್ನ ಮೀರಿ ನಾನು ನಡೆಯೋದಿಲ್ಲ, ಹೈಕಮಾಂಡ್ನ ಆಜ್ಞೆಗೆ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ, ಯಾರದ್ದೋ ಕೈಯಲ್ಲಿರುವ ಅಧಿಕಾರವನ್ನ ಕಿತ್ಕೊಂಡು ಪಕ್ಷಕ್ಕೆ ಮುಜುಗರ ಉಂಟಾಗುವಂತೆ ನಾನು ಮಾಡೋದಿಲ್ಲ ಅನ್ನೋ ನಿಲುವನ್ನ DK ಶಿವಕುಮಾರ್ ತಳೆದಂತೆ ಕಾಣ್ತಾ ಇದೆ. ಇದರ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಪಕ್ಷದ ಒಳಗಿರುವ ಬೆಂಬಲದ ಅರಿವೂ ಕೂಡ DK ಶಿವಕುಮಾರ್ ಅವರಿಗೆ ಜೊತೆಗೆ ಹೈಕಮಾಂಡ್ಗೆ ಆದಂತಿದೆ. ಹೀಗಾಗಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಆಸೆ ಇದ್ರೂ ಕೂಡ ಆತುರದ ನಿರ್ಧಾರ ನಡೆಯಬೇಡ ಅನ್ನೋ ಮನಸ್ಥಿತಿಗೆ DK ಶಿವಕುಮಾರ್ ತಲುಪಿರುವಂತೆ ಕಾಣ್ತಾ ಇದೆ. ಇದರ ನಡುವೆ ನಾನೇ 5 ವರ್ಷ CM ಅಂತ ಹೇಳಿ ಸಿದ್ದರಾಮಯ್ಯನವರು ಬೇರೆ ಕಡ್ಡಿ ಮುರಿದಂತ ಹೇಳಿಬಿಟ್ಟಿದ್ದಾರೆ. ಕೇಳಿಸ್ಕೊಳ್ಳಿಕ್ಕೆ DK ಶಿವಕುಮಾರ್ ಅವರಿಗೆ ಇದು ಕಷ್ಟವಾಗುವಂತಹ ಮಾತಾದರೂ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ತಕ್ಷಣಕ್ಕೆ ಕೆಳಗಿಳಿಸೋ ಗೋಜಿಗೆ ಹೋಗೋದಿಲ್ಲ ಅನ್ನೋದು ಕೂಡ DK ಶಿವಕುಮಾರ್ ಅವರಿಗೆ ಅರ್ಥವಾಗಿದೆ. ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವ ಅಹಿಂದ ಬಲ, ಅದನ್ನ ಎದುರಾಕೊಂಡು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋದು ಸುಲಭ ಅಲ್ಲ ಅನ್ನೋದು ಕೂಡ DK ಶಿವಕುಮಾರ್ ಅವರಿಗೆ ಪಕ್ಷದ ಹೈಕಮಾಂಡ್ಗೆ ಅರ್ಥ ಆಗಿದೆ. ಹೀಗಾಗಿ DK ಶಿವಕುಮಾರ್ ಅವರು ಒಂದು ಹೆಜ್ಜೆ ಹಿಂದಿಟ್ರ ಅನ್ನೋ ಅನುಮಾನ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹೌದು ನಾನೇ, ಹೌದು ನಾನೇ, ಹೌದು ನಾನೇ. 2021 ಜುಲೈ 28 ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನ ಬಿಜೆಪಿ ಕೆಳಗಿಳಿಸಿತ್ತು. ಬಸವರಾಜ ಬೊಮ್ಮಾಯಿಗೆ CM ಪಟ್ಟ ಕಟ್ಟಿತ್ತು. ಲಿಂಗಾಯತ ನಾಯಕನನ್ನ ಕೆಳಗಿಳಿಸಿ ಲಿಂಗಾಯತರನ್ನೇ ಮುಖ್ಯಮಂತ್ರಿ ಮಾಡಲಾಗಿತ್ತು. ಆದರೆ ಆ ಸಮುದಾಯ ಕೆರಳಿತ್ತು. 2023ರ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮಕಾಡೆ ಮಲಗಿಸಿ ಕಾಂಗ್ರೆಸ್ಗೆ ಗೆಲುವಿನ ಹಾರ ತೊಡಿಸಿತ್ತು. ಏಟ್ ಅಂಥದ್ದೇ ಭಯ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ. ಸಿದ್ದರಾಮಯ್ಯ ಬದಲಿಸಿದರೆ ಸರ್ಕಾರ ಬೀಳುತ್ತೆ. ಟಗರು ಪಡೆ ಎಚ್ಚರಿಕೆಗೆ ಬೆದರಿತ ಹೈಕಮಾಂಡ್. ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಎಷ್ಟು ಅನಿವಾರ್ಯವೋ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಕೂಡ ಅಷ್ಟೇ ಅನಿವಾರ್ಯ. ಒಂದು ವೇಳೆ ಸಿದ್ದಣ್ಣನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳೋದು ಪಕ್ಕ. ಅದರಲ್ಲೂ ಅಹಿಂದ ಸಮುದಾಯ ಬಂಡೆತ್ತು ಮುಂದಿನ ಚುನಾವಣೆಯಲ್ಲಿ ನಿಷ್ಠೆ ಬದಲಿಸಿದ್ರೆ ಬಿಜೆಪಿಗೆ ಬಂದ ಗತಿಯೇ ತಮಗೂ ಬರುತ್ತೆ ಅಂತ ಹೈಕಮಾಂಡ್ ಗ್ರಹಿಸಿದಂತೆ ಕಾಣ್ತಾ ಇದೆ. ಅದೇ ಕಾರಣಕ್ಕೆ CM ಸಾಹೇಬರು ಈ ಹೇಳಿಕೆಯನ್ನ ಕೊಟ್ಟರು. ಹೌದು ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು ಅವರು? ನಮ್ಮ ಹೈಕಮಾಂಡ. ಸಿದ್ದು ಕುರ್ಚಿ ಭದ್ರ. ವಿಧಾನಸಭೆ ಚುನಾವಣೆಯಲ್ಲಿ 136 ಸೀಟ್ ಗೆದ್ದ ಮೇಲೆ CM ಗಾದಿ ಮೇಲೆ DKಶಿ ಕಣ್ಣಿತ್ತು. ಆದ್ರೆ ಹೈಕಮಾಂಡ್ DKಶಿ ಬದಲು ಮಾಸ್ ಲೀಡರ್ ಸಿದ್ದುಗೆ CM ಪಟ್ಟ ಕಟ್ಟಿತ್ತು. ಅಂದೇ 50-50 ಪವರ್ ಶೇರಿಂಗ್ ಬಗ್ಗೆ ಚರ್ಚೆಯಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ DK ಬಣ 30 ತಿಂಗಳಾಗುವ ಮುನ್ನವೇ ಬುಸುಗುಡ್ತಾ ಇದೆ. ಇದೇ ಕಾರಣಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು. ಕಾಂಗ್ರೆಸ್ ಯಾವ ಕಾರಣಕ್ಕೂ CM ಬದಲಿಸಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢಗಳೇ ಉದಾಹರಣೆಯಾಗಿದೆ. ಇನ್ನೊಂದು ಕಡೆ DK ಶಿವಕುಮಾರ್ ಎಂದಿಗೂ ಕಾಂಗ್ರೆಸ್ ನಿಷ್ಠ ನಾಯಕ. ಕನಸು ಮನಸ್ಸಿನಲ್ಲೂ ಬೇರೆ ಪಕ್ಷಗಳತ್ತ ವಾಲುವುದಿಲ್ಲ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿದೆ. ಕಾಂಗ್ರೆಸ್ ನಾಯಕರು ಸದ್ಯಕ್ಕಂತೂ CM ಬದಲಿಸುವುದು ಅನುಮಾನ. ಮುಂದಿನ ಚುನಾವಣೆಯಲ್ಲಿ ಪಕ್ಷ ಗೆದ್ರೆ DKಶಿ CM ಆಗಬಹುದು. ಆಗ್ಲೂ ಸತೀಶ್ ಜಾರಕಿಹೊಳಿ, MB ಪಾಟೀಲ್ ರಂತ ಘಟಾನುಘಟಿಗಳ ಜೊತೆ ಸೆಣಸಬೇಕಾಗಿ ಬಂದರೂ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 5 ವರ್ಷ ನಾನೇ CM ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ಬಿಟ್ರು. ಹೈಕಮಾಂಡ್ಗೆ ರಾಜೀನಾಮೆ ಪಡೆಯೋ ಆಸೆನೇ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕೆಂತಂದರೆ ನೋಡಿ, ಈ ಹಿಂದೆ ಒಂದು ಉದಾಹರಣೆ ಕೊಡ್ತೀನಿ. ಯಡಿಯೂರಪ್ಪ ಅವರನ್ನು ತಕ್ಷಣಕ್ಕೆ ಇಳಿಸಿದ್ರು.
ಅವ್ರ ಅಧಿಕಾರಕ್ಕೆ ಬಂದು CM ಆಗಿ 1 ವರ್ಷ ಆಗಿತ್ತು. ಅವತ್ತೇ ಅವರು ಕಣ್ಣೀರು ಹಾಕಿ ನಾನು ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರ ಸಹಕಾರ ಬೇಕು, ನಾನು ಸ್ಥಾನದಿಂದ ಕೆಳಗಿಳಿತಾ ಇದ್ದೀನಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟರು. ಅದಾದಮೇಲೆ BJPಗೆ ದೊಡ್ಡ ಪೆಟ್ಟು ಬಿತ್ತು. ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಅಧಿಕಾರಕ್ಕೆ ಬರೋದಕ್ಕೆ ಕಷ್ಟ ಆಗೋಯ್ತು. ಬಸವರಾಜ ಬೊಮ್ಮಾಯಿ CM ಆದರು. ಅದಾದಮೇಲೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿ. ಯಾಕೆಂತಂದರೆ ಯಡಿಯೂರಪ್ಪ ಅವರ ಹಿಂದೆ ಅವ್ರದ್ದೇ ಆದಂಥ ಒಂದು ಬಣ ಇದೆ, ಅವ್ರಿಗೆ ಆದಂಥ ಮತ ಬ್ಯಾಂಕ್ ಇದೆ, ಸಮುದಾಯ, ಪ್ರಬಲವಾದಂಥ ಸಮುದಾಯ ಇತ್ತು. ಇಲ್ಲೂ ಕೂಡ ಇದೇ ಪ್ಲಾನನ್ನು ಮಾಡಿದೆ ಹೈಕಮಾಂಡ್. ಒಂದು ವೇಳೆ ಸಿದ್ದರಾಮಯ್ಯವರ ರಾಜೀನಾಮೆ ಪಡೆದುಕೊಂಡ್ಬಿಟ್ರೆ ಅವತ್ತು ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿದಾಗ ವಿಪಕ್ಷ ಸ್ಥಾನದಲ್ಲಿದ್ದಂಥ ಕಾಂಗ್ರೆಸ್ ಯಾವ ರೀತಿಯಾಗಿ ಅದನ್ನು ಅಸ್ತ್ರವನ್ನಾಗಿ ಬಳಸ್ಕೊಂಡು ಪ್ರಚಾರವನ್ನು ಮಾಡ್ತೋ ಅದೇ ರೀತಿ ಇಲ್ಲೂ ಕೂಡ ಇವತ್ತು ವಿಪಕ್ಷ ಸ್ಥಾನದಲ್ಲಿರುವಂಥ BJP ಹಾಗೂ JDS ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಪ್ರಚಾರವನ್ನು ಮಾಡಿಬಿಡುತ್ತೆ. ಆಗ ಕಾಂಗ್ರೆಸ್ನ ವರ್ಚಸ್ಸಿಗೆ ಬಹುದೊಡ್ಡ ಪೆಟ್ಟು ಕೊಡುತ್ತೆ ಅನ್ನೋದು ಸ್ಪಷ್ಟವಾಗಿ ಹೈಕಮಾಂಡ್ಗೆ ಮನವರಿಕೆ ಆದಂತೆ ಇಲ್ಲಿ ಕಂಡು ಬರ್ತಾ ಇದೆ. ನೋಡಿ, ಆಗ ಯಡಿಯೂರಪ್ಪ ಅವರ ಬೆನ್ನ ಹಿಂದೆ ಇದ್ದಿದ್ದು ಲಿಂಗಾಯತ ಸಮುದಾಯ. ನಮ್ಮ ಲಿಂಗಾಯತ ಸಮುದಾಯದವ್ರಿಗೆ BJP ಇಂಥ ಒಂದು ಕಣ್ಣೀರು ಹಾಕಿಸಿ ಕೆಳಗಿಳಿಸ್ಬಿಡ್ತಲ್ಲ, ಈ ಥರ ಅವಮಾನ ಮಾಡಿದ್ರಲ್ಲ ಅಂತೇಳಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಬುದ್ಧಿ ಕಲಿಸಿದ್ರು. ಲಿಂಗಾಯತ ಸಮುದಾಯದವ್ರದ್ದು ದೊಡ್ಡ ಮಟ್ಟದಲ್ಲಿ BJPಗೆ ವಿರೋಧಗಳು ವ್ಯಕ್ತವಾಯಿತು. ಆಲ್ಮೋಸ್ಟ್ 80 to 90% ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡ್ರು, ಬುದ್ಧಿ ಕಲಿಸಿದ್ರು. ಅದೇ ರೀತಿ ಇಲ್ಲಿ ಸಿದ್ದರಾಮಯ್ಯ ಅವರ ಬೆನ್ನ ಹಿಂದೆ ಇರುವಂಥದ್ದು ಅಹಿಂದ ವರ್ಗದ ಮತ, ಅಹಿಂದ ವರ್ಗದ ನಾಯಕ ಅನ್ನುವ ಖ್ಯಾತಿ ಕೂಡ ಸಿದ್ದರಾಮಯ್ಯ ಅವ್ರಿಗಿದೆ. ಹಾಗಾಗಿ ಅಹಿಂದ ಸಮುದಾಯದ ಬೆಂಬಲ ಇರೋದ್ರಿಂದ ಅದು ಕೂಡ ನಮಗೆ ಟ್ರಬಲ್ ಆಗ್ಬೋದು. ರಾಜ್ಯದಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರು ತಮ್ಮ ಪಟ್ಟವನ್ನು ಬಿಟ್ಟರೆ ಮುಂದಿನ ದಿನದಲ್ಲಿ ಕಷ್ಟ ಅನ್ನೋದು ಸ್ಪಷ್ಟವಾಗಿ ಹೈಕಮಾಂಡ್ ಗೊತ್ತಿದೆ. ಅಷ್ಟೇ ಅಲ್ಲ, ಅವರನ್ನು ಕೆಳಗಿಳಿಸಿದ್ರೆ ಅಹಿಂದ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಈ ಹಿಂದೆ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಯಾವ ರೀತಿಯಾಗಿ ತಪ್ಪು ಸಂದೇಶ ಹೋಯ್ತೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಪಡೆದಕ್ಕೆ ಮುಂದಾಗೋದಿಲ್ಲ. ಒಂದು ವೇಳೆ ಪಡೆದ್ರೆ ಕಾಂಗ್ರೆಸ್ನಲ್ಲೇ ಭಿನ್ನಮತ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಯಾವ ಥರ? ಸಿದ್ದರಾಮಯ್ಯ ಅವರ ಆಪ್ತ ಬಣ ಸಿಡಿದೇಳೋದು ನಿಶ್ಚಿತ, ಸುಮ್ಮನೆ ಅಂತೂ ಕೂರೋದಿಲ್ಲ. ಒಂದು ವೇಳೆ ಅವರೇನಾದರೂ ಸಿಡಿದಿದ್ರೆ ನೋಡಿ, ಇವತ್ತು ವೀಕ್ಷಕರ ಒಂದು ವಿಚಾರ ಹೇಳ್ತೀನಿ. ಇವತ್ತು ಸಿದ್ದರಾಮಯ್ಯ ಅವರನ್ನ ಆ ಒಂದು ಪಟ್ಟಣದ ಕೆಳಗೆ ಇಳಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಕೂರೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಅವ್ರ್ಯಾರು ಸುಮ್ಮನೆ ಕೂತಿಲ್ಲ ಅಂತಂದ್ರೆ, ಅವ್ರೇನಾದ್ರು ಸಿಡಿದಿದ್ರೆ ಅವ್ರ ಜೊತೆ 20-22 ಜನ ಶಾಸಕರು ಬರ್ತಾರೆ. MB ಪಾಟೀಲ್ ಅವ್ರ ಜೊತೆ ಒಂದಷ್ಟು ಜನ ಶಾಸಕರು ಬರ್ತಾರೆ. ಇವತ್ತು ಒಬ್ಬೊಬ್ಬ ಸಚಿವರಿಗೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಸಚಿವರಿದ್ದಾರಲ್ಲ, ಅವರಿಗೆ ಒಬ್ಬೊಬ್ಬರು ಅಂದ್ರೂ ಕೂಡ 5 ಜನ ಅಂತೂ ಶಾಸಕರಿದ್ದಾರೆ. ಅವರೆಲ್ಲರೂ ಕೂಡ ಸಿಡಿದು ಹೇಳ್ತಾರೆ 60-70 ಜನ. ಆಗ ಕಾಂಗ್ರೆಸ್ ವಿಭಜನೆ ಆಗೋಗುತ್ತೆ. ಒಂದು ಬಣ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತ್ಕೊಂಡ್ಬಿಡುತ್ತೆ. ಆಗ ಕಷ್ಟ ಆಗೋದು DK ಶಿವಕುಮಾರ್ ಅವ್ರಿಗಲ್ಲ ಅಥವಾ ಇನ್ನೊಬ್ರಿಗಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ. ಮುಂದಿನ ಸುದ್ದಿತ ಗಮನ. ಎಲ್ಲ ಲೆಕ್ಕಾಚಾರದ ನಂತರವೇ ಕಾಂಗ್ರೆಸ್ನ ಹೈಕಮಾಂಡ್ ತಕ್ಷಣಕ್ಕೆ ನಾಯಕತ್ವ ಬದಲಾವಣೆ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಇದೇ ವಿಚಾರಕ್ಕೆ DK ಶಿವಕುಮಾರ್ ಅವರು ಕೂಡ ಆತುರ ಬೇಡ ಅಂತ ಹೇಳಿ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ. ತಮ್ಮ ಬೆಂಬಲಿಗರನ್ನ ಕೂಡ ಮಾತಾಡಬೇಡಿ, ಮಾತಾಡಿದ್ರೆ ನಮಗೇನೆ ಅಪಾಯ ಅಂತ ಹೇಳಿ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ DK ಶಿವಕುಮಾರ್. ನೋಟಿಸ್ ಕೊಡ್ತೀನಿ ಅಂತ ಕೂಡ ಹೇಳಿಬಿಟ್ರು. ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಿದವರಿಗೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ರು DK ಶಿವಕುಮಾರ್ ಅವರು. ಆದರೂ ಕೂಡ DK ಶಿವಕುಮಾರ್ ಅವರ ಬೆಂಬಲಿಗರ ಬಾಯಿ ಬ್ರೇಕ್ ಬೀಳ್ತಲೇ ಇಲ್ಲ. ಇಕ್ಬಾಲ್ ಹುಸೇನ್ ಮತ್ತೆ ಮಾತನಾಡಿದ್ದಾರೆ. DK ಶಿವಕುಮಾರ್ CM ಆಗೇ ಆಗ್ತಾರೆ ಅಂತ ಹೇಳಿ ಹೇಳಿಕೆ ನೀಡಿದ್ದಾರೆ. ಇದ್ರ ಮಧ್ಯೆ DK ಸುರೇಶ್ ಅವರು ಕೂಡ ತಮ್ಮ ಆಸೆಯನ್ನ ಹೊರಹಾಕಿದ್ದಾರೆ. DK ಶಿವಕುಮಾರ್ CM ಆಗುವ ಸಮಯ ಬಂದಿದೆ. ಮತ್ತೆ ಸಿದ್ದರಾಮಯ್ಯಗೆ ಇಕ್ಬಾಲ್ ಹುಸೇನ್ ಸವಾಲ್. ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋ ಯೋಗ ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಂಡೆ ಆಪ್ತರು ಮಾತ್ರ ಡಿಸೆಂಬರ್ ಒಳಗೆ CM ಮಾಡಲೇಬೇಕು ಅಂತ ಕನವರಿಸುತ್ತಿದ್ದಾರೆ. ಅದರಲ್ಲೂ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅಂತೂ DKಶಿಯನ್ನ CM ಮಾಡೋ ಸಮಯ ಬಂದಿದೆ, ಹೀಗಾಗಿ ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾತಾಡಿದ್ದೇನೆ ಎನ್ನುತ್ತಿದ್ದಾರೆ. ಈಗ ರೈಟ್ ಟೈಮ್ ಹೇಳಬೇಕು, ಹೇಳಿದ್ದೀವಿ. ರೈಟ್ ಟೈಮ್ ಈಗ ಅವಶ್ಯಕತೆ ಇದೆ.
ಕಾಲ ಕೂಡು ಬಂದಿದೆ ಹೇಳ್ತಾ ಇದ್ದೀವಿ ಅಷ್ಟೇ. ಸಿದ್ದರಾಮಯ್ಯ ಅವರು ಹೇಳಿದ್ರು ಸರ್ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ. ಅದು ಮುಖ್ಯಮಂತ್ರಿ ಸಾಹೇಬರ ಅಭಿಪ್ರಾಯ, ಅವ್ರ ಶಕ್ತಿಗೆ ಅವ್ರು ಹೇಳಿದ್ದಾರೆ. ಮಾತಾಡಬೇಡ ಎಂದಿದ್ದಾರೆ, ಸ್ವಲ್ಪ ದಿನ ಕಾಯ್ತಿರಿ. ನನಗೆ ನೋಟಿಸ್ ಕೊಟ್ಟು ಎಲ್ಲೂ ಮಾತಾಡಬೇಡ್ದು, ಬಾಯಿಗೆ ಪ್ಲಾಸ್ಟರ್ ಹಾಕು ಅಂತ ಹೇಳವ್ರೆ. ನೀವು ನನಗೆ ಪ್ಲಾಸ್ಟರ್ ಬಿಚ್ಚಿ 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 ಹೇಳಿ ಅಂದರೆ ನಾನು ಏನು ಮಾಡೋದು? ನಾನು ಎಲ್ಲರೂ ನೋಟಿಸ್ ಕೊಟ್ಟಿದ್ದಾರೆ. ನನಗೀಗ ನೋಟಿಸು, ಬಾಯಿಗೆ ಪ್ಲಾಸ್ಟ್ರು, ಇವೆರಡು ಸ್ವಲ್ಪ ನಂಗೆ ಒಂಚೂರು ಸ್ವಲ್ಪ ಅವಕಾಶ ಮಾಡ್ತಾರೆ. ಡಿಕೆಶಿ ಸಿಎಂ ಆಗಬೇಕೆಂಬ ಆಸೆ ನನಗೂ ಇದೆ. ಅಣ್ಣನ ಪರ ಬ್ಯಾಟ್ ಬೀಸಿದ ಡಿಕೆ ಸುರೇಶ್. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ CM ಆಗಬೇಕು ಅಂತಕ್ಕಂಥ ಆಸೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ. ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನು ಇಟ್ಟು ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂಥೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ, ಅವ್ರು ಆಗಬೇಕು ಅಂಥೇಳಿ. ಈಗ ಸೀಟ್ ಖಾಲಿ ಇಲ್ಲ, ಏನು ಮಾಡೋದು? ಯಾರೇನೇ ಹೇಳಲಿ 5 ವರ್ಷ ಸಿದ್ದು ಸಿಎಂ. ಮುಖ್ಯಮಂತ್ರಿ ಚೇಂಜ್ ಆಗೋಯ್ತು. ಮುಖ್ಯಮಂತ್ರಿ ಯಾರು ಮಾತಾಡಿದ್ದಾರೆ, ಯಾರೋ ಒಬ್ಬ ಶಾಸಕ ಮಾತಾಡಿದ್ದಾನೆ, ಅವ್ರಿಗೆ ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ, ನನಗೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಈ ಥರ ಯಾರು ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಆಮೇಲೆ ಕೊಟ್ಟವ್ರಿಗೆ ನಾವು ನೋಟಿಸ್ ಕೊಟ್ಟಿದ್ದಾರೆ. ಈ ಯಾರು ಕೇಳಿದ್ರು, ನೋಟಿಸ್ ಕೊಟ್ಟ ಮೇಲೆ ಕೊಟ್ಟಿದ್ದಾರೆ ಅಂತ. ನೋಟಿಸ್ ಕೊಟ್ಟ ಮೇಲೆ ಕೊಟ್ಟರೆ ಅವ್ರು ಏನು ಆಕ್ಷನ್ ಅಂತಂದ್ರೆ ಡಿ ಕೆ ಶಿವಕುಮಾರ್ ಬಿಟ್ಟಿದ್ದು ವಿಚಾರ. ಡಿಕೆ ಶಿವಕುಮಾರ್ ಹೇಗಾದ್ರೂ ಮಾಡಿ ಸಿಎಂ ಆಗಬೇಕು ಎಂದು ಹಾತೊರೆಯುತ್ತಿದ್ದಾರೆ. ಅದು 2.5 ವರ್ಷದ ಬಳಿಕ ಆಗುತ್ತಾ, ಕಾಂಗ್ರೆಸ್ ಮತ್ತೊಮ್ಮೆ ಗೆದ್ದ ಬಳಿಕ ಆಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಬೇಕು ಬೇಡಗಳ ಮಧ್ಯೆ ಶುರುವಾದ ಜಾತಿ ಗಣತಿ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ. ಸಮೀಕ್ಷೆ ನಡೆಸುತ್ತಿರುವ ಸಿಬ್ಬಂದಿ ಕಾಟಾಚಾರದ ಸಮೀಕ್ಷೆ ಮಾಡಿ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಕೈ ತೊಳೆದುಕೊಳ್ತಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದವರನ್ನ ಅಧಿಕಾರಿಗಳು ಥಳಿಸ್ತಾ ಇದ್ದಾರೆ. ಯಾರಪ್ಪನ ಮನೆ ದುಡ್ಡಲ್ಲ ಅದು, ತೆರಿಗೆ ಹಣ, 100 ಕೋಟಿ ಹಣ. ಸರ್ಕಾರ ಅದನ್ನು ಕೊಡ್ತಾ ಇರೋದು ನೀವು ಕೆಲಸ ಮಾಡಿ ಅಂತ, ಕಳ್ಳಾಟ ಮಾಡಿ ದುಡ್ಡನ್ನು ಜಾಬ್ಗಿಳಿಸ್ಕೊಳ್ಳಿ ಅಂತಲ್ಲ. ಕೊಟ್ಟಿರೋ ಕೆಲಸವನ್ನು ನೆಟ್ಟಗೆ ಮಾಡೋದು ಬಿಟ್ಬಿಟ್ಟು ಧಮಕಿ ಹಾಕೋದು, ಥಳಿಸೋದು, ಇದೆಲ್ಲವೂ ಕೂಡ ನಿಮ್ಮ ಮನೆಯ ಒಳಗಡೆ ಇಟ್ಕೊಳ್ಳಿ. ಥಳಿಸೋದು, ಇದೆಲ್ಲ ಪ್ರಶ್ನೆ ಮಾಡೋದು, ಇದೆಲ್ಲ ಬಿಟ್ಬಿಡಿ. ಇವತ್ತು 3 ಜನರ ಅಮಾನತಾಗಿದೆ, ಗೊತ್ತಲ್ಲ? ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಕರ್ನಾಟಕ ಸರ್ಕಾರ ಬಿಬಿಎಂಪಿ ಸಹಯೋಗದೊಂದಿಗೆ ಬೆಂಗಳೂರು ನಗರದಾದ್ಯಂತ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆಯನ್ನು ನಡೆಸುತ್ತಿದೆ. ಆದರೆ ಅನೇಕ ಕಡೆ ಇದು ಕಾಟಾಚಾರಕ್ಕೆ ಮಾಡುತ್ತಿರುವ ಸಮೀಕ್ಷೆ ಎಂಬ ಆರೋಪ ಕೇಳಿ ಬಂದಿತ್ತು. ಈ ಬೆನ್ನಲ್ಲೇ ರಿಪಬ್ಲಿಕ್ ಕೂಡ ರಿಯಾಲಿಟಿ ಚೆಕ್ ಮಾಡಿದಾಗ ಸಮೀಕ್ಷೆಯ ಕಳ್ಳಾಟ ಬಯಲಾಗಿದೆ. ನನ್ನ ಮನೆಗೆ ಬಂದು ನೀವು ಯಾವ ಕಾಸ್ಟು ಏನು ಕೇಳಲಿಲ್ಲ, ಹೀಗಿದ್ರೂ ಕೂಡ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅಂತ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅದು ಯಾಕೆ ಅಂಟಿಸಿರೋದಂತ ಎಲ್ಲ ಕಡೆ ಹಾಕಿದ್ದಾರೆ. ಕೇಳಬೇಕಿತ್ತು ಅವರು, ವಿತೌಟ್ ಇನ್ಫಾರ್ಮೇಶನ್ ಕೇಳ್ದೇನೆ ನಮ್ಗೆ ಸ್ಟಿಕ್ಕರ್ ಹಾಕಿದ್ದಾರೆ. ಮನೇಲಿ ಇದ್ದಾರೋ ಇಲ್ವೋ ಅಂತ ಕೇಳಿಲ್ಲ, ಡೈರೆಕ್ಟ್ ಹಂಗೆ ಸುಮ್ಮನೆ ಹಂಚ್ಬಿಟ್ಟು ಹೋಗಿದ್ದಾರೆ. ನಾವು ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲ, ಓಕೆ ಶೆಡ್ಯೂಲ್ ಕ್ಯಾಸ್ಟ್ ಅಲ್ವೋ ಇಲ್ವೋ ಬೇಡ, ಓಕೆ, ಬಟ್ ಕೇಳಿ ಸ್ಟಿಕ್ಕರ್ ಹಾಕ್ಬೇಕಿತ್ತು. ಕಾಟಾಚಾರಕ್ಕೆ ನಡೆಯುತ್ತಿದೆ ಮೀಸಲಾತಿ ಸರ್ವೆ. ಸ್ಟಿಕ್ಕರ್ ಬಗ್ಗೆ ಪ್ರಶ್ನಿಸಿದರೆ ಹೊಡಿತಾರೆ ಸಿಬ್ಬಂದಿ. ಒಳ ಮೀಸಲಾತಿ ಸರ್ವೆ ಒಂದು ಮಹತ್ತರ ಮತ್ತು ಸೂಕ್ಷ್ಮ ಕೆಲಸ. ಬಿಬಿಎಂಪಿಯ ಕೆಲ ಸಿಬ್ಬಂದಿ ಅದರ ಮಹತ್ವ ಅರಿಯದೆ, ಸರ್ವೆ ಹೋದ ಕಡೆ ಜನರನ್ನ ಮಾತಾಡಿಸದೆ, ವಿವರಗಳನ್ನ ಪಡೆಯದೆ ಸರ್ವೆ ಆಗಿದೆ ಎಂಬ ಸ್ಟಿಕ್ಕರ್ ಮೆತ್ತಿ ಹೋಗುತ್ತಿದ್ದಾರೆ. ಏನನ್ನು ವಿಚಾರಿಸದೆ ಸ್ಟಿಕ್ಕರ್ ಅಂಟಿಸುತ್ತಿದ್ದೀರಲ್ಲ ಸ್ವಾಮಿ ಅಂತ ನಿವಾಸಿಗಳು ಪ್ರಶ್ನಿಸಿದರೆ, ಪಾಲಿಕೆ ಸಿಬ್ಬಂದಿ ಹಲ್ಲೆ ನಡೆಸಲು ಮುಂದಾಗಿ ಗೂಂಡಾಗಿರಿಯನ್ನ ಪ್ರದರ್ಶಿಸುತ್ತಿದ್ದಾರೆ. ಸಮೀಕ್ಷೆ ಮಾಡದೆ ಮನೆಗೆ ಸ್ಟಿಕ್ಕರ್ ಅಂಟಿಸಿದ್ದ ಸಿಬ್ಬಂದಿ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮನೆ ಮಾಲೀಕನ ಮೇಲೆ ಹಲ್ಲೆ. ಜಾತಿ ಗಣತಿ ಸರ್ವೆಯ ಮತ್ತೊಂದು ಮುಖ ಬಯಲಾಗಿದೆ. ಸಮೀಕ್ಷೆ ಮಾಡದೆ ಮನೆಗೆ ಸ್ಟಿಕ್ಕರ್ ಅಂಟಿಸಿದ್ದನ್ನ ಪ್ರಶ್ನಿಸಿದ್ದಕ್ಕೆ
ಬೆಂಗಳೂರಿನ ಚಿಕ್ಕಕಲಸಂದ್ರದಲ್ಲಿ ಬಿಬಿಎಂಪಿ ಸಿಬ್ಬಂದಿ ಹಲ್ಲೆಗೆ ಯತ್ನಿಸಿದ್ದಾರೆ. ಇದನ್ನೆಲ್ಲ ಕೇಳೋಕೆ ನೀವು ಯಾರು ಎಂದು ಕಾಲಿನಿಂದ ಒದ್ದು ಗೂಂಡಾಗಿರಿ ಮಾಡಿದ್ದಾರೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ 3 ಅಮಾನತು. ಜಾತಿ ಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಸಿಬ್ಬಂದಿ ಕಳ್ಳಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತಿದೆ. ಎಚ್ಬಿಆರ್ ಲೇಔಟ್ ಉಪವಿಭಾಗದ ಪರಿವೀಕ್ಷಕ ರಮೇಶ್, ಕಂದಾಯ ವಸೂಲಿಗಾರ ಪೆದ್ದುರಾಜು, ಸಂದಿಲ್ ಅಮಾನತಾಗಿದ್ದಾರೆ. ಜಾತಿ ಗಣತಿ ಸಮೀಕ್ಷೆಯನ್ನ ಬೇಕಾಬಿಟ್ಟಿ ನಡೆಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ರು. ಹಳ್ಳಿ ಜನರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಷ್ಟು ಮಾಹಿತಿ ಇದೆಯಾ ಅನ್ನೋದನ್ನ ಮರೆತಿರುವಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ನಾಯಕ ರವಿಕುಮಾರ್ ಕೆಟ್ಟ ಕಾರಣವೊಂದಕ್ಕೆ ಮತ್ತೆ ಸುದ್ದಿಯಲ್ಲಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ಆಡಿರೋ ಮಾತು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಬಿಜೆಪಿ ಎಂಎಲ್ಸಿ ವಿರುದ್ಧ ಕೈಪಡೆ ಬಹಿರಂಗ ಸಮರ ಸಾರಿದೆ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ ರಾತ್ರಿ ಇಡೀ ಸರ್ಕಾರಕ್ಕೆ, ದಿನವಿಡೀ ಸಿಎಂಗಾಗಿ ಕೆಲಸ. ವಿವಾದದ ಕಿಡಿ ಹೊತ್ತಿಸಿದ ಬಿಜೆಪಿಯ ರವಿಕುಮಾರ್. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ. ಎಲುಬಿಲ್ಲದ ನಾಲಿಗೆ ಏನೇನೋ ಬಡಬಡಿಸುತ್ತೆ ಅನ್ನೋ ಮಾತು ಕೇಳಿದ್ದೀರಿ. ಆ ಮಾತು ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ಗೆ ಸರಿಯಾಗಿ ಅನ್ವಯವಾಗುತ್ತೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅಸಂಸದೀಯ ಪದ ಬಳಕೆ ಮಾಡಿದ್ದಕ್ಕೆ ರವಿಕುಮಾರ್ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ ದೂರು ನೀಡಿದೆ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ. ಬಿಜೆಪಿಯವರ ಮನಸ್ಥಿತಿ ಬಟಾಬಯಲಾಗಿದೆ. ಅವರ ಒಂದು ಮನಸ್ಥಿತಿ ಯಾವ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಮೊದಲೇ ನಾವು ಅವ್ರು ಮಾತಾಡಿದರೆ ಇಡೀ ಪಕ್ಷವನ್ನು ಒಯ್ಯಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ ಬಿ ಜೆ ಪಿಗೇ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಥವಾ ಬಿ ಜೆ ಪಿಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನಿಸುತ್ತೆ. ಏನು ಮಾತಾಡಬೇಕು ತಿಳ್ಕೊಂಡು ಮಾತಾಡಿ. ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಸೊ ಆ ಗೌರವವನ್ನು ಅರ್ಥ ಮಾಡಿಕೊಂಡು ಯಾವ ಅಧಿಕಾರಿಗಳ ಬಗ್ಗೆ ಏನು ಮಾತಾಡಬೇಕು ಅನ್ನೋದನ್ನು ತಿಳ್ಕೊಂಡು ನಾಯಕರುಗಳು ಮಾತನಾಡೋದು ಒಳ್ಳೆಯದು. ರವಿಕುಮಾರ್ ಸುಖಾಸುಮ್ಮನೆ ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರು ದೂರು ನೀಡಿರೋದ್ರಿಂದ ಮತ್ತಷ್ಟು ಸಂಕಷ್ಟ ಎದುರಾಗೋದು ಪಕ್ಕ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಳಗಾವಿಯಲ್ಲಿ ನಡೆದಿದ್ದ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ನೆನಪಿದ್ಯಾ? ಸಿದ್ದರಾಮಯ್ಯ ಅವರು ಹಿರಿಯ ಪೊಲೀಸ್ ಅಧಿಕಾರಿಯನ್ನು ವೇದಿಕೆ ಕರೆಸಿ ಕಪಾಳ ಮೋಕ್ಷಕ್ಕೆ ಮುಂದಾಗಿದ್ದರು. ನೊಂದ ASP ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ. ಆಮೇಲೆ ಇನ್ನೆಲ್ಲ ಆಯಿತು, ಈ ರಿಪೋರ್ಟ್ ನೋಡ್ಕೊಂಡು ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಹೇಳಿ, ಯಾವನವನು SP ಏನು ಮಾಡ್ತಾ ಇದ್ದೀರಿ ನೀವು? ಕಪಾಳ ಮೋಕ್ಷ ತಪ್ಪಿತು, ಸಾರ್ವಜನಿಕರ ಅವಮಾನವಲ್ಲ. ಕಣ್ಣೀರು ತರಿಸುತ್ತೆ ASP ಭರಮನಿ ಭಾವುಕ ಪತ್ರ. ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭದ್ರತಾ ವೈಫಲ್ಯ ಸಂಭವಿಸಿತ್ತು. ಕರ್ತವ್ಯದಲ್ಲಿದ್ದ ASP ನಾರಾಯಣ ಭರಮನಿ ಅವರನ್ನ ಸಿಎಂ ಸಿದ್ದರಾಮಯ್ಯ ವೇದಿಕೆಗೆ ಕರೆಸಿಕೊಂಡಿದ್ರು. ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಲು ಪ್ರತಿಭಟನಾಕಾರರಿಗೆ ಯಾಕೆ ಅವಕಾಶ ಕೊಟ್ರಿ ಎಂದು ಸಾರ್ವಜನಿಕವಾಗಿ ಪ್ರಶ್ನಿಸಿ ಹೊಡೆಯಲು ಕೈ ಎತ್ತಿದ್ರು. ಇದರಿಂದ ASP ಸಾರ್ವಜನಿಕವಾಗಿ ಮುಜುಗರಕ್ಕೊಳಗಾಗಿದ್ರು. ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಹೇಳಿ, ಯಾವನವನು SP ಏನು ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಹಿರಂಗ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯರಿಂದ ಅವಮಾನಿತರಾಗಿದ್ದ ASP ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ. ಜೊತೆಗೆ ಅವರ ಭಾವನಾತ್ಮಕ ಪತ್ರವೊಂದು ವೈರಲ್ ಆಗ್ತಾ ಇದೆ. ಅಲ್ಲದೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗುತ್ತಿದೆ. ಮುಖ್ಯಮಂತ್ರಿನೂ ಸಹ ಆ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದ್ದಾರೆ. ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ
ವೀಕ್ಷಿಸಿದರೆ ಇಂಥ ಒಂದು ನಡವಳಿಕೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲೇ ಇರಲಿ ಇಡೀ ವಿಶ್ವದಲ್ಲಿ ಅದರ ಅವಶ್ಯಕತೆ ಇಲ್ಲ. ಸಿಎಂ ಕೈ ಎತ್ತಬಾರ್ದಿತ್ತು. ಮಾನ್ಯ ಮುಖ್ಯಮಂತ್ರಿಗಳಿಂದಾದ ಅವಮಾನದಿಂದ ಮನನೊಂದು ಸ್ವಯಂ ನಿವೃತ್ತಿ ಸಲ್ಲಿಸಲು ಮುಂದಾಗಿದ್ದೇನೆ. ನಾನು NV ಭರಮನಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಧಾರವಾಡ. 1994ನೇ ಸಾಲಿನಲ್ಲಿ PSI ಆಗಿ ನೇಮಕಗೊಂಡು 31 ವರ್ಷಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ರಾಜ್ಯದ ವಿವಿಧ ಸ್ಥಳಗಳಲ್ಲಿ PSI ಇಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರವರೆಗೆ ವಿವಿಧ ಹುದ್ದೆಗಳಲ್ಲಿ ಕಾನೂನುಬದ್ಧ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತೇನೆ. ಅಂದು ಮುಖ್ಯಮಂತ್ರಿಗಳು ಭಾಷಣ ನಿಲ್ಲಿಸಿ ನನ್ನ ಕಡೆ ಕೈ ಮಾಡಿ ಏಯ್ ಯಾವನೋ ಇಲ್ಲಿ SP ಭಾರಯ್ಯ ಎಂದು ಏರು ಧ್ವನಿಯಲ್ಲಿ ಅಬ್ಬರಿಸಿದಾಗ ಸ್ಥಳೀಯ SP ಆಗಲಿ ಅಥವಾ DCP ಆಗಲಿ ಇರದೇ ಇದ್ದಿದ್ದರಿಂದ ಕರೆಗೆ ಓಗೊಟ್ಟು ವೇದಿಕೆ ಮೇಲೆ ಹೋದೆ. ಗೌರವ ಸೂಚಕವಾಗಿ ಅತಿ ವಿನಮ್ರತೆಯಿಂದ ವಂದಿಸಿ ನಿಂತುಕೊಂಡೆ. ತಕ್ಷಣ ಏನೂ ಮಾತನಾಡದೆ ಏಕಾಏಕಿ ಕೈ ಎತ್ತಿ ನನಗೆ ಕಪಾಳ ಮೋಕ್ಷ ಮಾಡಲು ಬಂದರು. ಕೂಡಲೇ ನಾನು ಒಂದು ಹೆಜ್ಜೆ ಹಿಂದೆ ಸರಿದು ಸಾರ್ವಜನಿಕವಾಗಿ ಆಗಬಹುದಾಗಿದ್ದ ಕಪಾಳ ಮೋಕ್ಷದಿಂದ ತಪ್ಪಿಸಿಕೊಂಡೆನು. ನಾನು ಮಾಡದ ತಪ್ಪಿಗೆ ಅವಮಾನಿತನಾಗಿದ್ದೇನೆ. ಮುಖ್ಯಮಂತ್ರಿಗಳ ವರ್ತನೆಯಿಂದ ನಾನು ಮಾಡದ ತಪ್ಪಿಗೆ ಸಾರ್ವಜನಿಕವಾಗಿ ನಿಂದನೆಗೆ ಒಳಗಾಗಿ ಅವಮಾನಗೊಂಡ ನನಗೆ ಅನ್ಯ ಮಾರ್ಗವಿಲ್ಲದೆ ಸ್ವಯಂ ನಿವೃತ್ತಿ ಸಲ್ಲಿಸುತ್ತಿದ್ದು ಇದನ್ನು ಅಂಗೀಕರಿಸಬೇಕೆಂದು ವಿನಂತಿ. NV ಭರಮನಿ, ಧಾರವಾಡ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು. ಕರ್ತವ್ಯಕ್ಕೆ ಹಾಜರಾದ ASP ನಾರಾಯಣ ಭರಮನಿ. ಪತ್ರ ವೈರಲ್ ಆದ ಬೆನ್ನಲ್ಲೇ CM ಸಿದ್ದರಾಮಯ್ಯ ಭರಮನಿಗೆ ಕರೆ ಮಾಡಿ ಮನವೊಲಿಸಿದ್ದಾರೆ. ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. CM ಸಿದ್ದರಾಮಯ್ಯ ಅಧಿಕಾರಿ ಮೇಲೆ ಕೈ ಎತ್ತೋ ಮುನ್ನ ಒಮ್ಮೆ ಯೋಚಿಸಬೇಕಿತ್ತು. ಆದರೆ ಆಗೋದೇನೋ ಆಗಿದೆ. ಇನ್ನಾದರೂ ಸಾಹೇಬ್ರು ಸಮಸ್ಯೆ ಬಗೆಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಿನೇ ದಿನೇ ಹೆಚ್ಚಾಗ್ತಾ ಇರುವ ಹಾರ್ಟ್ ಅಟ್ಯಾಕ್ ಪ್ರಕರಣದಿಂದಾಗಿ ಹಾಸನ ದುರದೃಷ್ಟವಶಾತ್ ಹಾರ್ಟ್ ಅಟ್ಯಾಕ್ನ ರಾಜಧಾನಿ ಅಂತ ಕುಖ್ಯಾತಿಗೊಳಗಾಗ್ತಾ ಇದೆ. ಆದರೆ ಬಾಗಲಕೋಟೆಯ ಈ ಮನೆಗೆ ಹೃದಯಾಘಾತದ ಶಾಪವೇ ತಟ್ಟಿದೆ. ಯಾವ ಊರು, ಏನಾಯ್ತು, ಹೀಗ್ಯಾಕಾಯ್ತು ವಿವರಿಸುತ್ತೆ ಈ ವರದಿ. ಇಡೀ ವಂಶಕ್ಕೆ ಹೃದಯಾಘಾತದ ಶಾಪ. 15 ವರ್ಷದಲ್ಲೇ 7 ಮಂದಿಗೆ ಹಾರ್ಟ್ ಅಟ್ಯಾಕ್. ಹೌದು, ಈ ಕುಟುಂಬದ ಬರೋಬ್ಬರಿ 7 ಜನ 15 ವರ್ಷದ ಅಂತರದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈಗ ವಾಸ ಇರೋ ಮನೆ ಸದಸ್ಯರಲ್ಲಿ 4 ಬೈಪಾಸ್ ಸರ್ಜರಿ ಮಾಡಿಸಿಕೊಂಡು ತಪಾಸಣೆ, ಚಿಕಿತ್ಸೆ, ಔಷಧಿಯಿಂದ ದಿನ ದುಡ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಹೋಬಳಿಯ ಚೌಡಪುರ ತೋಟ ಎಂಬ ಪುಟ್ಟ ಊರಿನಲ್ಲಿ ಹೃದಯ ಬೆನೆಗೆ ಅಜ್ಜಿ, ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಹೀಗೆ ಸಾಲು ಸಾಲಾಗಿ ಮೃತಪಟ್ಟಿದ್ದಾರೆ. ಕಳೆದ 1.5 ದಶಕದಲ್ಲಿ ಯಲ್ಲಪ್ಪ ಯಮನವ್ವ ದಂಪತಿ ಮಕ್ಕಳಾದ ಸಂತಪ್ಪ, ರಾಮಪ್ಪ, ರಾಣಪ್ಪ, ಸಂತವ್ವ, ಸಂತಪ್ಪನ ಮಗಳು ಪಾರವ್ವ, ಸಂತವ್ವನ ಮಗ ಕಾಶಪ್ಪ ಹೀಗೆ ಸಾಲು ಸಾಲಾಗಿ ಹೃದಯ ಬೇನೆಗೆ ಬಲಿಯಾಗಿದ್ದಾರೆ. ಅಲ್ಲದೆ ಈರಣ್ಣ, ರಾಜು, ಯಲ್ಲಪ್ಪ, ಸಂಗಮೇಶ ಎಂಬುವರು ಬೈಪಾಸ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಇದು ನಮ್ಮ ಕುಟುಂಬದಾಗ ದೊಡ್ಡ ಆಘಾತ ಆಗೈತೆ ಸರ್. ಯಾಕಂದ್ರೆ ಒಂದು ಕುಟುಂಬದಾಗ ಒಬ್ಬರು ತೀರ್ಕೊಂಡ್ರಂದ್ರೆ ಎಷ್ಟೋ ಇದು ಆಗ್ಬೇಕಾಕತಿ. ಅಂಥದ್ರೊಳಗೆ 7 ಜನ ತೀರ್ಕೊಂಡರು. ಅದು ಮೇನ್ ಮುಖ್ಯಸ್ಥರೇ. ಮತ್ತು ಜೀವನ ಮಾಡೋದು ಕಷ್ಟ ಆಗೈತಿ. ಆದರೂ ನಾವು ಇರಲಿ ಅಂತೇಳಿ ಒಂದು ಇದನ್ನು ಮಾಡ್ಕೊಂಡು ಜೀವನ ಮಾಡಕತ್ತೀವಿ ರೀ. ಇದ್ದಾರೊಳಗೆ 4 ಮಂದಿಗೆ ಸ್ಟಂಟ್ ಆಗೈತೆ. ಮತ್ತು 4 ಮಂದಿಗೆ ಈಗ ಬೈಪಾಸ್ ಸರ್ಜರಿ ಆಗ್ಯಾವ್ರಿ. ಅವರ ಟ್ಯಾಬ್ಲೆಟ್ ತೊಗೊಂತನ ತಿಂಗಳ ದವಾಖಾನೆ ತೋರಿಸೋದು ಆರಾಮದ ರೀ. ಆತಂಕದಲ್ಲೇ ದಿನ ದೂಡುತ್ತಿರುವ ಕುಟುಂಬಸ್ಥರು. ಈ ಊರಿನಿಂದ ಫೋನ್ ಕಾಲ್ ಬಂದರೆ ಭಯ. ತಮಾಷೆ ಅನಿಸಿದ್ರು ಇದು ಸತ್ಯ. ಈ ಚೌಡಪುರ ತೋಟದಿಂದ ಯಾವುದಾದ್ರೂ ಊರಿನ ಬಂಧುಗಳಿಗೆ ಮೊಬೈಲ್ ಕಾಲ್ ಹೋದ್ರೆ ನೆಂಟರೆಸ್ತರೆಲ್ಲ ಭಯ ಬೀಳ್ತಾರೆ. ಅದಕ್ಕೆ ಕಾರಣ ಮತ್ಯಾರ ಸಾವಿನ ಸುದ್ದಿ ಹೊತ್ತು ತಂದಿದೆ ಈ ಕಾಲ್ ಎನ್ನುವ ಅವರ ಆತಂಕ. ಸುಂದರ ಹಸಿರು ಪರಿಸರದ ಮಧ್ಯೆ ಇದ್ದು ದಿನವಿಡೀ ಮೈಮುರಿದು ಬೆವರು ಸುರಿಸಿ ದುಡಿದ್ರು. ಅದು ಹೇಗೆ ಹೃದಯ ಬೇನೆ ಇವರನ್ನ ಬೆನ್ನು ಬಿದ್ದಿದೆ ಅನ್ನೋ ಬಗ್ಗೆ ವೈದ್ಯಕೀಯ ಲೋಕವೇ ಬೆಕ್ಕಸ ಬೆರಗಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಸನದಲ್ಲಂತೂ ಹಾರ್ಟ್ ಅಟ್ಯಾಕ್ ಮರಣ ಮೃದಂಗ ಬಾರಿಸ್ತಾ ಇದೆ. ಸಕ್ಕರೆ ನಾಡು ಮಂಡ್ಯದಲ್ಲೂ ಹೃದಯಾಘಾತ ಕೇಸ್ಗಳು ಹೆಚ್ಚಾಗ್ತಾ ಇದೆ.
ಕೋರ್ಟ್ಗೆ ಎದುರಾಗಿದೆ ಯಮಗಂಡ ಕಾಲ. ಕೂತಲ್ಲಿ ನಿಂತಲ್ಲಿ ಹೃದಯ ಹೆಣ್ತಿದ್ದಾನೆ ಯಮ. ರಾಜ್ಯದಲ್ಲಿ ಹೃದಯಾಘಾತದಿಂದ ಪ್ರಾಣ ಕಳೆದುಕೊಳ್ಳುತ್ತಿರುವವರ ಸರಣಿ ಪ್ರಕರಣಗಳು ಮುಂದುವರೆದಿವೆ. ನಿನ್ನೆ ಸಂಜೆಯಿಂದ ಇಂದು ಸಂಜೆಯವರೆಗೆ 6 ಮಂದಿ ಜೀವ ಕಳೆದುಕೊಂಡಿದ್ದಾರೆ. ಹಾಸನದಲ್ಲೇ 4 ಪ್ರಕರಣ ಬೆಳಕಿಗೆ ಬಂದಿದೆ. ಔಷಧಿ ಪಡೆದು ಮನೆಗೆ ಬರುವಾಗ ಸಾವು. 72 ವರ್ಷದ ದೇವಮ್ಮ ಮನೆಯಲ್ಲಿದ್ದಾಗ ಎದೆ ನೋವು ಕಾಣಿಸಿಕೊಂಡಿದೆ. ನೋವು ಹೆಚ್ಚಾಗ್ತಾನೆ ಬೆಂಗಳೂರು ಜಯದೇವ ಆಸ್ಪತ್ರೆಗೆ ತೆರಳಿ ವೈದ್ಯರ ಸಲಹೆ, ಚಿಕಿತ್ಸೆ, ಔಷಧಿ ಪಡೆದು ಗ್ರಾಮಕ್ಕೆ ವಾಪಸ್ ಆಗ್ತಿದ್ರು. ಬೆಂಗಳೂರಿನಿಂದ ಗ್ರಾಮಕ್ಕೆ ವಾಪಸ್ ಆಗುವ ಮಾರ್ಗ ಮಧ್ಯೆ ದೇವಮ್ಮ ಮೃತಪಟ್ಟಿದ್ದಾರೆ. ಕಾರಗೋಡು ಗ್ರಾಮ ಪಂಚಾಯತ್ ಸದಸ್ಯನ ಹೃದಯ ಸ್ತಬ್ಧ. ಹಾಸನ ಜಿಲ್ಲೆಯ ಕಲ್ಲಾರೆ ಗ್ರಾಮದ ಸಂತೋಷ್ ಎಂಬಾತ ಹೃದಯಾಘಾತಕ್ಕೆ ಜೀವ ಕಳೆದುಕೊಂಡಿದ್ದಾನೆ. 38 ವರ್ಷದ ಸಂತೋಷ್ ಕಾರಗೋಡು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು. ರಾತ್ರಿ ಮಲಗಿದ್ದಲ್ಲಿಯೇ ಹೃದಯಾಘಾತ ಆಗಿ ಉಸಿರು ನಿಂತಿದೆ. ಜಿಮ್ ಮಾಡ್ತಿದ್ದಾಗ ಹೃದಯಾಘಾತ. ಹಾಸನದ ಎಂಜಿನಿಯರ್ಗೆ ಮೈಸೂರಲ್ಲಿ ಹೃದಯಾಘಾತವಾಗಿದೆ. ಜಿಮ್ನಲ್ಲಿ ಥ್ರೆಡ್ಮಿಲ್ ಮಾಡುವಾಗಲೇ 51 ವರ್ಷದ BN ಶ್ರೀಧರ್ ಕುಸಿದು ಬಿದ್ದು ಜೀವ ಕಳೆದುಕೊಂಡಿದ್ದಾರೆ. ಆಸ್ಪತ್ರೆಗೆ ಹೋದರೂ ಬದುಕದ ವಿರೂಪಾಕ್ಷ. ಹಾಸನ ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ 70 ವರ್ಷದ CB ವಿರೂಪಾಕ್ಷ ಹೃದಯಾಘಾತಕ್ಕೆ ಜೀವ ಬಿಟ್ಟಿದ್ದಾರೆ. ಆರೋಗ್ಯವಾಗಿದ್ದ ವಿರೂಪಾಕ್ಷಗೆ ನಿನ್ನೆ ರಾತ್ರಿ 11:30 ಸುಮಾರಿಗೆ ದಿಢೀರಂತ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ಸಕಲೇಶ್ಪುರ ಕ್ರಾಫರ್ಡ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ನಡೆದುಕೊಂಡು ಹೋಗ್ತಿದ್ದಾಗ ಬಂದ ಯಮ. ದಾವಣಗೆರೆಯ ಐಗೂರಿನ ಗೊಲರಟ್ಟಿ ಜಯಪ್ಪ ಅನ್ನೋರು ಆಸ್ಪತ್ರೆಗೆ ನಡೆದುಕೊಂಡು ಹೋಗ್ತಾ ಇದ್ರು. ಅಷ್ಟರಲ್ಲೇ ಹೃದಯಾಘಾತ ಸಂಭವಿಸಿದೆ. ಆಸ್ಪತ್ರೆಯ ICUನಲ್ಲಿ ಇಟ್ಟು ಚಿಕಿತ್ಸೆ ನೀಡಲಾಗಿತ್ತು. ಚಿಕಿತ್ಸೆ ಫಲಿಸದೆ ಪ್ರಾಣ ಬಿಟ್ಟಿದ್ದಾರೆ. ಗ್ಯಾಸ್ಟ್ರಿಕ್ ಮಾತ್ರೆ ನುಂಗಿದವ ಮೇಲೇಳಲೇ ಇಲ್ಲ. ತರೀಕೆರೆ ತಾಲೂಕಿನ ಶಿವನಿ ಗ್ರಾಮದಲ್ಲಿ 29 ವರ್ಷದ ಹರೀಶ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ತೆಂಗಿನಕಾಯಿ ವ್ಯಾಪಾರ ಮಾಡಿಕೊಂಡಿದ್ದ ಹರೀಶ್ ಬೆಳಗಿನ ಜಾವ 2:30ಕ್ಕೆ ವಾಂತಿ ಮಾಡಿಕೊಂಡಿದ್ರು. ಗ್ಯಾಸ್ಟ್ರಿಕ್ ಅಂತ ಮಾತ್ರೆ ನುಂಗಿಸಿ ಮನೆಯವರು ಮಲಗಿಸಿದ್ರು. ಮತ್ತೆ ಕುಸಿದು ಬಿದ್ದವ ಮೇಲೇಳಲೇ ಇಲ್ಲ. ಎದೆನೋವು ಅಂತ ಬರ್ತಾರೆ. ಅದಕ್ಕೆ ಭಾಳ ಕಡೆ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಅಂಥೇಳಿ ಅವರೇ ಅಂಗಡಿಲಿ ಹೋಗ್ಬಿಟ್ಟು ಮಾತ್ರೆ ತೊಗೊಂಡು ಕ್ರಮ ವಹಿಸಲ್ಲ. ಅಂಗಡಿ ಹೋಗ್ತಾರೆ, ಆ್ಯಸಿಡಿಟಿ ಆಗಿರ್ಬೋದು ಅಂಥೇಳಿ ಹೋಗಿ ತೊಗೊತಾರೆ. ತಪ್ಪದು. ಯಾವುದೇ ಒಂದು ವ್ಯಕ್ತಿ 25-30 ವರ್ಷ ಆದಮೇಲೆ ಆ ಥರ ಎದೆ ಉರಿ, ಎದೆ ನೋವು ಅಂತ ಬಂದರೆ ಸೂಕ್ತ ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಹೋಗಿ ಅವ್ರ ಹತ್ರ ಸಂಪರ್ಕ ಮಾಡೋದು ಒಳ್ಳೆಯದು. ಸಕ್ಕರೆ ನಾಡಿನಲ್ಲೂ ಸರಣಿ ಹೃದಯಾಘಾತ. ಮಂಡ್ಯದಲ್ಲಿ ಕೇವಲ 3 ತಿಂಗಳಲ್ಲೇ 10ಕ್ಕೂ ಹೆಚ್ಚು ಹೃದ್ರೋಗಿಗಳ ಸಾವಾಗಿದೆ. ಜಿಲ್ಲೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಗೂ ಹೃದ್ರೋಗ ತಜ್ಞರಿಲ್ಲ. ಆದ್ದರಿಂದ ಸೂಕ್ತ ಚಿಕಿತ್ಸೆ ನೀಡದೆ ಮಿಮ್ಸ್ ಅಸಹಾಯಕವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. HCG ಆಸ್ಪತ್ರೆಯ ಕ್ಲಿನಿಕಲ್ ಟ್ರಯಲ್ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಟ್ರಬಲ್ ಆಗಿ ಪರಿಣಮಿಸಿದೆ. ರಹಸ್ಯದ ಬೆನ್ನಟ್ಟಿ ಬಂದ ತನಿಖಾ ತಂಡ ಆಸ್ಪತ್ರೆಯ ಅಂತರಾಳದ ಕರಾಳತೆಯ ಕಟ್ಟನ್ನ ಬಿಚ್ಚೋಕೆ ಶುರು ಮಾಡಿದೆ. HCG ಆಸ್ಪತ್ರೆಗೆ ಶಾಕ್ ಮೇಲೆ ಶಾಕ್. HCG ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್. ಬೆಂಗಳೂರಿನ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ HCG ಕಳೆದ 2 ದಿನದಿಂದ ಭಾರಿ ಸದ್ದು ಮಾಡ್ತಾ ಇದೆ. ಇಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಕ್ಲಿನಿಕಲ್ ಟ್ರಯಲ್ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತಷ್ಟು ರಹಸ್ಯ ಹೊರಬರ್ತಿದೆ. ಬಡ ರೋಗಿಗಳ ಮೇಲೆ ಅಕ್ರಮವಾಗಿ ಕ್ಲಿನಿಕಲ್ ಟ್ರಯಲ್ ನಡೆಸಲಾಗಿದೆ ಅನ್ನೋ HCG ನೈತಿಕ ಸಮಿತಿಯ ಮಾಜಿ ಅಧ್ಯಕ್ಷ ನಿವೃತ್ತ ನ್ಯಾಯಮೂರ್ತಿ P. ಕೃಷ್ಣ ಭಟ್ ಆರೋಪಕ್ಕೆ ಪುಷ್ಟಿ ನೀಡುವಂತಹ ವಾಟ್ಸ್ಆಪ್ ಸಂದೇಶದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. HCG ಆಸ್ಪತ್ರೆಯ ಕ್ಲಿನಿಕಲ್ ಟ್ರಯಲ್ ನಿರ್ದೇಶಕ ಡಾಕ್ಟರ್ ಸತೀಶ್ ರಿಂದ ವೈದ್ಯರಿಗೆ ಕಳಿಸಿದ್ದಾರೆ ಎನ್ನಲಾದ HCG ಆಸ್ಪತ್ರೆಯ ಇವನ ಆಂಕಾಲಜಿ ಎಂಬ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸಂದೇಶ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ.
ಎಚ್ಸಿಜಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳ ಮೇಲೆ ಕ್ಲಿನಿಕಲ್ ಟ್ರಯಲ್ ಆರೋಪದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ ಎಚ್ಸಿಜಿ ಎಥಿಕ್ಸ್ ಕಮಿಟಿಯ ಮಾಜಿ ಮುಖ್ಯಸ್ಥ ನಿವೃತ್ತ ನ್ಯಾಯಮೂರ್ತಿ ಕೃಷ್ಣ ಭಟ್, ಕ್ಲಿನಿಕಲ್ ಟ್ರಯಲ್ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದ್ವು. ರೂಲ್ಸ್ ಬ್ರೇಕ್ ಮಾಡಿ ಕ್ಲಿನಿಕಲ್ ಟ್ರಯಲ್ ಮಾಡುತ್ತಿರುವ ಆರೋಪ ಕೇಳಿ ಬಂದಿತ್ತು. ಈ ಕುರಿತು ಬೇಸರಗೊಂಡು ರಾಜೀನಾಮೆ ನೀಡಿದ್ದು ಸಿಇಒಗೆ ದೂರು ನೀಡಿದ್ದೇನೆ ಎಂದಿದ್ದಾರೆ. ಯಾರು ಆ ಟ್ರಯಲ್ಗೆ ಒಳಪಡಲಿಕ್ಕೆ ಇಚ್ಛೆ ಪಡ್ತಾರೆ ಅವರಿಂದ ಒಪ್ಪಿಗೆ ತಗೊಳ್ಬೇಕು. ಅಂದರೆ ಇದರ ರಿಸ್ಕ್ಗಳು ಏನು ಅಂತ ಹೇಳುವಂಥದ್ದನ್ನು ಅವರಿಗೆ ಅವರ ಮನವರಿಕೆ ಮಾಡಿ ಆನಂತರ ತಗೊಳ್ಬೇಕು. ಆ ಸಂದರ್ಭದಲ್ಲಿ ಬಡತನ, ಹಾಗಾಗಿ ನಮಗೆ ಚಿಕಿತ್ಸೆಗೆ ಬೇರೆ ಮಾರ್ಗೋಪಾಯಗಳಿಲ್ಲ. ಈ ಕಾರಣದಿಂದ ಮಾತ್ರ ಅವರು ಈ ಟ್ರಯಲ್ಗೆ ರೆಡಿ ಆಗ್ತಾರೆ ಅಂತಂದರೆ ಅವರಿಗೆ ವಾರ್ನ್ ಮಾಡಬೇಕು. ಇದಕ್ಕೆ ನೀವು ಬೇರೆ ಸಹಾಯ ಪಡ್ಕೊಂಡು ಟ್ರೀಟ್ಮೆಂಟ್ ಪಡಿಬೇಕು. ಇದು ಸಾಧುವಾದಂಥದ್ದಲ್ಲ. ಇಲ್ಲಾಂದರೆ ಅಸಹಾಯಕತೆಯಿಂದ ಟ್ರಯಲ್ಗೆ ಒಳಗಾಗ್ಬೋದು. ಅವರು ಸೈಡ್ ಇಫೆಕ್ಟ್ಸ್ಗಳು ಅದರಿಂದ ಗಂಭೀರ ಇದಕ್ಕೆ ಒಳಗಾಗ್ಬೋದು. ಒಂದು ಕಡೆ ಎಚ್ಸಿಜಿ ಆಸ್ಪತ್ರೆಯ ಟ್ರಯಲ್ ರನ್ ವಿಚಾರ ಸದ್ದು ಮಾಡಿದ್ರೆ, ಮತ್ತೊಂದೆಡೆ ಎಚ್ಸಿಜಿ ಆಸ್ಪತ್ರೆಯ ಕಾರ್ಯನಿರ್ವಾಹಕ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಎಸ್ ಅಜಯ್ ಕುಮಾರ್ ರ ಅಮೆರಿಕದ ಸೇವಾ ಲೈಸೆನ್ಸ್ ವಿಚಾರ ಕೂಡ ಹೊರಬಂದಿದೆ. ಎಚ್ಸಿಜಿ ಆಸ್ಪತ್ರೆಗೆ ತನಿಖಾ ತಂಡ ಭೇಟಿ, ಪರಿಶೀಲನೆ. ಕ್ಲಿನಿಕಲ್ ಟ್ರಯಲ್ ಬಗ್ಗೆ ತನಿಖೆ ಮಾಡಲು ಕೇಂದ್ರ ಔಷಧಿ ಗುಣಮಟ್ಟ ನಿಯಂತ್ರಣ ಮಂಡಳಿ ಕ್ಲಿನಿಕಲ್ ಟ್ರಯಲ್ಗೆ ಸಂಬಂಧಿಸಿದಂತೆ ಮಾಹಿತಿ ಕಲೆ ಹಾಕಿದ್ದು, ಇದುವರೆಗೆ ನಡೆದಿರುವ ಕ್ಲಿನಿಕಲ್ ಟ್ರಯಲ್ ರೋಗಿಗಳ ವಿವರವನ್ನ ಕಲೆ ಹಾಕಿದೆ. ಕ್ಲಿನಿಕಲ್ ಟ್ರಯಲ್ ವೇಳೆ ಮೃತಪಟ್ಟಿರುವ ಶಂಕೆ ಇದ್ದು, ಈ ಬಗ್ಗೆ ಕೂಡ ತನಿಖಾ ತಂಡ ಇನ್ವೆಸ್ಟಿಗೇಷನ್ ಮಾಡಲಿದೆ. ಎಲ್ಲ ಆಯಾಮದಲ್ಲಿ ತನಿಖಾ ನಂತರ ಸತ್ಯಾಸತ್ಯತೆ ಹೊರಬರಲಿದೆ. ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಉತ್ತರಾಖಂಡ, ಹಿಮಾಚಲ ಪ್ರದೇಶದಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ರಣರಕ್ಕಸ ಪ್ರವಾಹಕ್ಕೆ ಜನರ ಬದುಕೆ ಮುಳುಗಡೆ ಆಗಿದೆ. ವರ್ಣನ ಆರ್ಭಟದ ರಣಭೀಕರ ದೃಶ್ಯಗಳು ಬೆಚ್ಚಿ ಬೀಳಿಸ್ತಾ ಇದೆ. ಈ ರಿಪೋರ್ಟ್ ನೋಡಿ. ಅಬ್ಬರಿಸಿ ಬೊಬ್ಬಿರಿಯುತ್ತಿರೋ ವರುಣನ ಆರ್ಭಟಕ್ಕೆ ಉತ್ತರ ಭಾರತ ಅಕ್ಷರಶಃ ನಲುಗಿ ಹೋಗಿದೆ. ಜಲಪ್ರಳಯಕ್ಕೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ರಣಭೀಕರ ಪ್ರವಾಹಕ್ಕೆ ರುದ್ರಪ್ರಯಾಗ್ ಬೆಚ್ಚಿ ಬಿದ್ದಿದೆ. ರುದ್ರಪ್ರಯಾಗ್ನಲ್ಲಿ ವರುಣನ ರೌದ್ರಾವತಾರ. ಮಹಾಮಳೆಗೆ ಸಾಲು ಸಾಲು ಅವಾಂತರ. ನೀರಿನ ಭೋರ್ಗರೆತಕ್ಕೆ ಮುಳುಗಿರೋ ಕಟ್ಟಡಗಳು, ಪ್ರವಾಹದ ಆರ್ಭಟಕ್ಕೆ ಎಲ್ಲವೂ ಜಲಸಮಾಧಿ. ಉತ್ತರಾಖಂಡದಲ್ಲಿ ಮಳೆ ಮರಣ ಶಾಸನ ಬರೆಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರೋ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿವೆ. ಅದರಲ್ಲೂ ರುದ್ರಪ್ರಯಾಗ್ನಲ್ಲಿ ಪ್ರವಾಹ ರಣಕೇಕೆ ಹಾಕುತ್ತಿದೆ. ಮಹಾಮಳೆಗೆ ಅಲಕನಂದಾ ನದಿ ಉಕ್ಕಿ ಹರಿಯುತ್ತಿದ್ದು ಪ್ರವಾಹ ಸೃಷ್ಟಿಯಾಗಿದೆ. ರುದ್ರಪ್ರಯಾಗ್ನಲ್ಲಿರೋ ಹಲವು ದೇಗುಲಗಳು ಪ್ರವಾಹದಲ್ಲಿ ಮುಳುಗಡೆಯಾಗಿವೆ. ಅಲಕನಂದಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು, ರುದ್ರಪ್ರಯಾಗ್ನಲ್ಲಿದ್ದ ಬೃಹತ್ ಶಿವನ ವಿಗ್ರಹ ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮುಳುಗಿದ ಬದುಕು. ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಮೇಘಸ್ಫೋಟದ ಭೀತಿ ಎದುರಾಗಿದೆ. ಮಂಡಿಯಲ್ಲಿ ಬಿಯಾಸ್ ನದಿ ಉಕ್ಕಿ ಹರಿದು ಜನರ ಬದುಕೆ ಬರ್ಬಾದಾಗಿದೆ. ಮಧ್ಯಪ್ರದೇಶದಲ್ಲಿ ಮಹಾಮಳೆ ಅಬ್ಬರ. ಮಧ್ಯಪ್ರದೇಶದಲ್ಲೂ ಮಳೆ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಗ್ವಾಲಿಯರ್, ಚಂಬಲ್, ರೇವಾ ಮತ್ತು ಸಾಗರ್ ಜಿಲ್ಲೆಗಳು ಮಳೆ ಆರ್ಭಟಕ್ಕೆ ನಲುಗಿ ಹೋಗಿವೆ. ವರುಣಾರ್ಭಟಕ್ಕೆ ಉತ್ತರ ಭಾರತ ಬೆಚ್ಚಿ ಬಿದ್ದಿದೆ. ನದಿಗಳು ರಣಭೀಕರ ಪ್ರವಾಹ ತಲ್ಲಣ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಟಿ ಕೋಟಿ ಬೆಲೆ ಬಾಳೋ ಕಾರನ್ನ ಖರೀದಿಸಿ ಕೆಲವರು ಶೋಕಿ ಮಾಡ್ತಾರೆ. ಆದರೆ ಇಲ್ಲೊಬ್ಬ ಟ್ಯಾಕ್ಸ್ ಅನ್ನು ಕಟ್ಟದೆ ಕಣ್ಣಾ ಮುಚ್ಚಲೆ ಆಡ್ತಿದ್ದವನಿಗೆ RTO ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಈ ರಿಪೋರ್ಟ್ ನೋಡಿ.
ಒಬ್ಬೊಬ್ಬ ಈ ಕಾರಿಗೆ ಮನಸೋಲದವರೇ ಇಲ್ಲ, ಇದರ ಸ್ಟೈಲಿಶ್ ಲುಕ್ಗೆ ಫಿದಾ ಆಗದವರೇ ಇಲ್ಲ. ಅದೆಷ್ಟೋ ಜನರು ಜೀವಮಾನವಿಡೀ ದುಡಿದ್ರು ಈ ಜಬರ್ದಸ್ತ್ ಕಾರನ್ನ ಖರೀದಿಸೋಕೆ ಆಗಲ್ಲ. ಕೋಟಿ ಕೋಟಿ ಬೆಲೆ ಬಾಳೋ ಇಂಥ ಫೆರಾರಿ ಕಾರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. 1.5 ಕೋಟಿ ರೋಡ್ ಟ್ಯಾಕ್ಸ್ ಬಾಕಿ, 7.5 ಕೋಟಿಯ ಫೆರಾರಿ ಕಾರು ಜಪ್ತಿ. ಈ ಜಗತ್ತಿನಲ್ಲಿ ಎಂತೆಂತ ಜನರು ಇರ್ತಾರೆ ನೋಡಿ. ಕೋಟಿ ಕೋಟಿ ಬೆಲೆ ಬಾಳೋ ಕಾರನ್ನ ಖರೀದಿಸಿ ಶೋಕಿ ಮಾಡ್ತಾರೆ, ಆದ್ರೆ ತೆರಿಗೆ ಕಟ್ಟದೆ ಕಳ್ಳಾಟ ಆಡ್ತಿರ್ತಾರೆ. ಹೀಗೆ ಇಲ್ಲೊಬ್ಬ ಟ್ಯಾಕ್ಸ್ ಕಟ್ಟದೆ ಕಣ್ಣಾಮುಚ್ಚಾಲೆ ಆಡ್ತಿದ್ದವನಿಗೆ RTO ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ ಬಳಿ 7.5 ಕೋಟಿಯ ಫೆರಾರಿ ಕಾರನ್ನೇ ಸೀಸ್ ಮಾಡಿದ್ದಾರೆ. 2023 ಸೆಪ್ಟೆಂಬರ್ನಿಂದ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ನ ಫೆರಾರಿ ಕಾರೊಂದು ಬೆಂಗಳೂರಿನಲ್ಲಿ ತಿರುಗಾಡ್ತಾ ಇತ್ತು. ರಾಜ್ಯದಲ್ಲಿ 1,45,00,000 ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡು ಕದ್ದು ಮುಚ್ಚಿ ಕಳ್ಬೇಕ್ನಂತೆ ಓಡಾಡ್ತಿತ್ತು. ಈ ಕಳ್ ಫೆರಾರಿ ಮೇಲೆ ಟ್ರಾಫಿಕ್ ಪೊಲೀಸರ ಕಣ್ಣು ಬಿದ್ದಿತ್ತು. ಟ್ರಾಫಿಕ್ ಪೊಲೀಸರು ಮಾಹಿತಿ ನೀಡುತ್ತಿದ್ದಂತೆ RTO ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿಬಿಟ್ರು. ಕಳ್ ಫೆರಾರಿಯನ್ನ ಹೇಗಾದ್ರೂ ಮಾಡಿ ಬೇಟೆಯಾಡಲೇಬೇಕು ಅಂತ ನಿರ್ಧರಿಸಿದ್ರು. ಇದೇ ಟೈಮಲ್ಲಿ ಲಾಲ್ಬಾಗ್ ಬಳಿ ಇದೇ ಫೆರಾರಿ ಕಾರು RTO ಅಧಿಕಾರಿಗಳ ಬಲೆಗೆ ಬಿದ್ದೇ ಬಿಡ್ತು. ಟ್ಯಾಕ್ಸ್ ಕಳ್ಳಾಟ ಬಯಲಾಗ್ತಿದ್ದಂತೆ RTO ಅಧಿಕಾರಿಗಳು ಫೆರಾರಿ ಕಾರನ್ನ ಸೀಸ್ ಮಾಡಿದ್ದಾರೆ. ಬರೋಬ್ಬರಿ 7.5 ಕೋಟಿ ಬೆಲೆ ಬಾಳೋ ದುಬಾರಿ ಕಾರನ್ನ ಜಪ್ತಿ ಮಾಡಿದ್ದಾರೆ. ಮಾಲೀಕನ ಮನೆ ಮುಂದೆಯೇ ಕಾರು ನಿಲ್ಲಿಸಿ ಬಾಕಿ ಟ್ಯಾಕ್ಸ್ ಕಟ್ಟುವಂತೆ ವಾರ್ನ್ ಮಾಡಿದ್ದಾರೆ. ಎಷ್ಟು ಬೇಕಾದರೂ ದುಡ್ಡು ಮಾಡಿ, ಎಷ್ಟು ಬೇಕೋ ಅಷ್ಟು ಕಾರುಗಳನ್ನು ಖರೀದಿಸಿ, ಯಾವ ಲೆವೆಲ್ಗೆ ಬೇಕಾದರೂ ಶೋಕಿ ಮಾಡಿ, ಆದರೆ ನಿಯತ್ತಿಂದ ಬದುಕೋದು ಮುಖ್ಯ. ಇಲ್ಲದಿದ್ರೆ ಹಿಂಗೆ ಆಗೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH